ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕುಳಿತುಕೊಳ್ಳೋದಕ್ಕೆ ಸಾಧ್ಯನಾ? ಡ್ಯಾಡೀಸ್ ಹೋಮ್ ಅಂತ ಈಗಾಗಲೇ ಪೋಸ್ಟ್ಗಳ ಮೇಲೆ ಪೋಸ್ಟ್ ಆಗ್ತಾ ಇರುವಂತಹ JDS ನಲ್ಲೂ ಸಾಕಷ್ಟು ರಾಜಕೀಯ ಡೆವಲಪ್ಮೆಂಟ್ಸ್ ನಡೀತಾ ಇದೆ. JDS ನಲ್ಲಿ ಈಗಾಗಲೇ ಎಲೆಕ್ಷನ್ ಫೀವರ್ ಶುರುವಾಗಿದೆ. 2028ರ ಚುನಾವಣೆಗೆ ದಳಪತಿಗಳು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈ ಮಾಸ್ಟರ್ ಪ್ಲಾನ್ ಭಾಗವೇ ಈಶ್ವರಪ್ಪ, ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಾದ್ರೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ JDS ನಲ್ಲಿ? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. JDS ನಲ್ಲಿ ಈಗಾಗಲೇ ಎಲೆಕ್ಷನ್ ಫೀವರ್ ಶುರುವಾಗಿದೆ. 2028ರ ಚುನಾವಣೆಗೆ ದಳಪತಿಗಳು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿಎಂ ಆಗ್ಲೇಬೇಕು ಶತಾಯಗತಾಯ. ಅಲ್ಪಾವಧಿಗೆ 2 ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರ ಕನಸು ನನಸಾಗದೆ ಹಾಗೆಯೇ ಉಳಿದಿದೆ. ಈ ಬಾರಿ ಆದರೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರುವಂತಹ HD ಕುಮಾರಸ್ವಾಮಿ ಅವರು ಸುಮಾರು 60 ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು ಅನ್ನೋ ಹಠದಲ್ಲಿದ್ದಾರೆ. ಯಾಕೆ ಕೇವಲ 60 ಕ್ಷೇತ್ರಗಳು? ಕರ್ನಾಟಕದಲ್ಲಿರೋದು 224 ಕ್ಷೇತ್ರ, ಬರೀ 60 ಕ್ಷೇತ್ರಗಳಲ್ಲಿ ಅಷ್ಟೇ ಗೆಲ್ಲಬೇಕು ಅಂತ ಇವ್ರು ಯಾಕೆ ಅಂದ್ಕೋತಿದ್ದಾರೆ ಅಂದ್ರೆ, ಮೈತ್ರಿಯಲ್ಲಿದೆ JDS ಮತ್ತು ಬಿಜೆಪಿ. ಸೊ ಈ ಸೀಟ್ ಶೇರಿಂಗ್ ಅಲ್ಲಿ ಮೋಸ್ಟ್ಲಿ ಇವರಿಗೆ ಒಂದು 60-80ರವರೆಗೆ ನೆಗೋಷಿಯೇಟ್ ಮಾಡಬಹುದು. ಹಾಗಾಗಿನೇ 60 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನುವಂತಹ ಒಂದು ಹಠದಲ್ಲಿ ಇದೆ JDS. ಆದ್ರೆ ಅವ್ರಿಗಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಭ್ಯರ್ಥಿಗಳ ಕೊರತೆ. ಹೀಗಾಗಿನೇ ಮೈತ್ರಿ ಪಕ್ಷದಿಂದ ದೂರ ಇರುವಂತಹ ಹಾಲಿ ಮತ್ತು ಮಾಜಿ ಶಾಸಕರಿಗೆ ಕುಮಾರಸ್ವಾಮಿ ಅವರು ಗಾಳ ಹಾಕ್ತಾ ಇದ್ದಾರೆ. ಹಲವು ಬಿಜೆಪಿಯ ರೆಬಲ್ ನಾಯಕರ ಸಂಪರ್ಕದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ನಿಮಗೆ ಬಿಜೆಪಿಯಲ್ಲಿ ಏನಾದ್ರೂ ವಾತಾವರಣ ಸರಿ ಹೋಗದೆ ಇದ್ರೆ ನಮ್ಮ ಪಕ್ಷಕ್ಕೆ ಬನ್ನಿ, ನಮ್ಮ ಪಕ್ಷದಿಂದ ನಿಮ್ಗೆ ಟಿಕೆಟ್ ಕೊಡ್ತೀವಿ, ನೀವು ಕೇಳೋ ಕ್ಷೇತ್ರಕ್ಕೆ ನಿಮ್ಗೆ ಟಿಕೆಟ್ ಕೊಡ್ತೀವಿ, ಅಷ್ಟೇ ಅಲ್ಲ ಜಿಲ್ಲೆಯ ಸಂಪೂರ್ಣ ಜವಾಬ್ದಾರಿ ಕೊಡ್ತೀವಿ ಅಂತ HD ಕುಮಾರಸ್ವಾಮಿ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಜೊತೆ ನಿಮ್ ಸಂಬಂಧ ಕಳೆದುಕೊಳ್ಳಿ ಅಂತ ಹೇಳೋದಿಲ್ಲ, ಆದ್ರೆ ಸರಿನೇ ಆಗೋದಿಲ್ಲ ಅನ್ನೋದಾದ್ರೆ ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್, ಕುಮಾರ್ ಬಂಗಾರಪ್ಪ, KS ಈಶ್ವರಪ್ಪ, ಪ್ರತಾಪ್ ಸಿಂಹ ಅವರಿಗೆ HD ಕುಮಾರಸ್ವಾಮಿ ಅವರು ಆಫರ್ ಕೊಟ್ಟಿದ್ದಾರೆ. ಕೊನೆಗೆ ರೆಬಲ್ ನಾಯಕರು HDK ಆಫರ್ ಅನ್ನ ಅಕ್ಸೆಪ್ಟ್ ಮಾಡಿದ್ರು ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕೆ ಅಂದ್ರೆ ಮೈತ್ರಿಯಲ್ಲಿರೋದ್ರಿಂದ ಬಿಜೆಪಿನೂ ಅಷ್ಟೊಂದು ಬೇಜಾರು ಮಾಡಿಕೊಳ್ಳಲಿಕ್ಕಿಲ್ಲ ಅನ್ನೋದು ಈ ರೆಬಲ್ ನಾಯಕರುಗಳ ಒಂದು ತಿಳುವಳಿಕೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.